ನಮಸ್ಕಾರ ಎಲ್ರಿಗೂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋಗನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸ್ನೇಹಿತರೆ, ಎಲ್ರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈಗ ಗುರುವಿನ ಗೋಚಾರ ಫಲದ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ಇದೇ ತಿಂಗಳು ಜೂನ್ 2ನೇ ತಾರೀಕು ಗುರುವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿರ್ತಕ್ಕಂಥದ್ದು. ಸೊ ತಮಗೆಲ್ಲ ತಿಳಿದಿದೆ, ಸುಮಾರು ಯೂಟ್ಯೂಬ್ ಚಾನಲ್ಗಳಲ್ಲೂ ಸುಮಾರು ಗಮನಿಸಿದ್ದೀರ. ಸೊ ಇದ್ರ ಬಗ್ಗೆ ನಾವು ಗುರುಬಲದ ಬಗ್ಗೆ ಸ್ವಲ್ಪ ವಿಷಯದ ಬಗ್ಗೆ ಈ ಬಾರಿ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ನಾರ್ಮಲಿ ಗುರುಗ್ರಹ 1 ವರ್ಷಕ್ಕೊಮ್ಮೆ ತನ್ನ ಪಥವನ್ನ ಪ್ರತಿ ರಾಶಿಯಲ್ಲೂ ಸಂಚಲನೆ ಮಾಡ್ತಕ್ಕಂಥದ್ದು. ಸೊ ಗುರುವು ಇಡೀ ನಮ್ಮ ಸೂರ್ಯಮಂಡಲ, ಸೊ ನಮ್ಮ 12 ಮನೆಗಳು ಮತ್ತು 9 ರಾಶಿಗಳೇನಿದೆ, ಈ ರಾಶಿ ಚಕ್ರವನ್ನ 1 ವರ್ಷಕ್ಕೊಮ್ಮೆ ಸಂಚಾರ ಮಾಡ್ತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಈ ವರ್ಷ ಜೂನ್ 2ನೇ ತಾರೀಕು ಮಿಥುನದಿಂದ ಕರ್ಕಾಟಕ ರಾಶಿಗೆ ಬೃಹಸ್ಪತಿ ಗುರುವು ರಾಶಿ ಚಕ್ರವನ್ನ ಪರಿವರ್ತನೆ ಮಾಡಿರ್ತಕ್ಕಂಥದ್ದು. ಸೊ ಈ ಜೂನ್ 2ರಿಂದ ಮತ್ತೆ ಅತಿಚಾರ ಅಂತೇಳಿ ನವೆಂಬರ್ಗೆ ಕರ್ಕಾಟಕದಿಂದ ಸಿಂಹ ರಾಶಿಯಲ್ಲಿ ಜನವರಿ ತನಕ ಸಂಚಲನ ಮಾಡಿ ಮತ್ತೆ ಗುರುವು ತನ್ನ ಸಂಚಾರವನ್ನ ಕರ್ಕಾಟಕ ರಾಶಿಗೆ ಜನವರಿ ಮಧ್ಯದಲ್ಲಿ ಕರ್ಕಾಟಕ ರಾಶಿಗೆ ಬಂದು ಮುಂದಿನ ವರ್ಷ 2027 ಜೂನ್ ಸಮಯದ ಹೊತ್ತಿಗೆ ಕರ್ಕಾಟಕದಿಂದ ಸಿಂಹಗೆ ಹೋಗ್ತಕ್ಕಂಥದ್ದು ಈ ವರ್ಷದ ಗುರು ಸಂಚಾರ. ಸೊ ನಾರ್ಮಲಿ ಗುರುವು ಹರ ಮುನಿದರು ಗುರು ಕಾಯ್ವನ್ ಅಂತ ಹೇಳ್ತೀವಿ. ಸೊ ಯಾವುದೇ ಗ್ರಹಗಳು ಮುನಿದ್ರು ಕೂಡ ಬೃಹಸ್ಪತಿ ಗುರು ಯಾವ ಲಗ್ನದಲ್ಲಿ ಯಾರಿಗೆ ಅತಿ ಬಲಾಢ್ಯನಾಗಿರ್ತಾನೆ ಆ ಲಗ್ನದವರು ಅಥವಾ ಆ ರಾಶಿ ಕುಂಡಲಿನಲ್ಲಿ ಗುರುವಿನ ಬಲ ಹೆಚ್ಚಾಗಿದ್ದರೆ ಬೇರೆ ಯಾವುದೇ ರೀತಿ ತೊಂದರೆಗಳು ಬಂದ್ರು ಕಷ್ಟಗಳು ಬಂದ್ರು ಪಾರಾಗ್ತಕ್ಕಂಥ ಸಾಕಷ್ಟು ಅವಕಾಶಗಳಿರುತ್ತೆ. ಸೊ ಹಾಗಾಗಿ ಹರಮುನಿದರು ಗುರು ಕಾಯ್ವನ್ ಅಂತ ಹೇಳ್ತೀವಿ. ಸೊ ಗುರುಬಲ ಬಹಳ ಇಂಪಾರ್ಟೆಂಟ್ ತಮ್ಮ ಆರೋಸ್ಕೋಪ್ ಅಲ್ಲಿ ನೋಡ್ತಕ್ಕಂಥದ್ದು. ಸೊ ಸಾಮಾನ್ಯವಾಗಿ ಗುರುಬಲ ಅಂದ್ರೆ ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ ಅಂದ್ರೆ, ಗುರುವು ತಮ್ಮ ರಾಶಿಯಿಂದ, ಈ ಗೋಚಾರ ಗುರುವನ್ನ ನೋಡ್ಲಿಕ್ಕೆ ಹೋದ್ರೆ ರಾಶಿಯಿಂದಾನೇ ನೋಡ್ಬೇಕು. ಸೊ ನಿಮ್ಮ ಹಾರೋಸ್ಕೋಪ್ ಅಲ್ಲಿ ಲಗ್ನದ ಬಲ ನೋಡ್ಬೇಕಾದ್ರೆ ನಿಮ್ಮ ಲಗ್ನದಿಂದ ಗುರು ಎಷ್ಟನೇ ಮನೆಯಲ್ಲಿದೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಸೊ ಈಗ ಸದ್ಯಕ್ಕೆ ಗೋಚಾರದ ಗುರುವನ್ನ ನಾವು ಮಾತಾಡ್ತಿರೋದ್ರಿಂದ ಗುರುವು ರಾಶಿ ಚಕ್ರದಿಂದ ಯಾವ ಮನೆಗಳಲ್ಲಿ ಸ್ಥಿತನಾಗಿದ್ರೆ ಗುರುಬಲ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಗುರುವು ನಾರ್ಮಲಿ ತಮ್ಮ ರಾಶಿಯಿಂದ 2ನೇ ಮನೆ, ದ್ವಿತೀಯ ಸ್ಥಾನ, ಪಂಚಮ 5ನೇ ಮನೆ, ಸಪ್ತಮ 7ನೇ ಮನೆ, ನವಮಾಧಿಪತಿ 9ನೇ ಮನೆ, ಏಕದಾಧಿಪತಿ 11ನೇ ಮನೆ. ಸೊ 2, 5, 7, 9 ಮತ್ತು 11 ಈ 5 ಮನೆಗಳಲ್ಲಿದ್ರೆ ಗುರು ಬಲ ಹೆಚ್ಚತ್ತೆ ಅಂತೇಳಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ಗುರುವು ಈ ಮನೆಗಳಲ್ಲಿ ಬಿಟ್ಟು ಬೇರೆ ಮನೆಗಳಲ್ಲಿದ್ರೆ ಗುರು ಬಲ ಇರೋದಿಲ್ಲ ಅನ್ನೋದು ತಾತ್ವಿಕವಾಗಿರ್ತಕ್ಕಂಥದ್ದು. ಇದು ಗೋಚಾರದ ಆಧಾರದ ಮೇಲೆ. ಬಟ್ ನಿಮ್ಮ ಲಗ್ನ ಅಥವಾ ನಿಮ್ಮ ಹಾರೋಸ್ಕೋಪ್ ಮೇಲೆ ನೋಡ್ಲಿಕ್ಕೆ ಹೋದ್ರೆ ನಿಮ್ಮ ಲಗ್ನದ ಆಧಾರದ ಮೇಲೆ, ಲಗ್ನದ ಮನೆಗಳಿಂದ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಅದನ್ನ ಸಪರೇಟ್ ಆಗಿ ಲಗ್ನಾಧಾರಿತ ಅಥವಾ ನಿಮ್ಮ ಪರ್ಸನಲ್ ಹಾರೋಸ್ಕೋಪ್ ಮೇಲೆ ಅದು ನೋಡ್ಲಿಕ್ಕಾಗತ್ತೆ. ಇದು ಜನರಲ್ ಆಗಿ ರಾಶಿ ಫಲ ಇರ್ತಕ್ಕಂಥದ್ದು ರಾಶಿ ಚಕ್ರದಿಂದ ನೋಡ್ತಕ್ಕಂಥದ್ದು. ಈ ಒಂದು ವರ್ಷದಲ್ಲಿ ತಮ್ಮ ರಾಶಿಯಿಂದ ಯಾವ ಮನೆಯಲ್ಲಿ ಗುರು ಸಂಚಾರ ಇದೆ ಅಂತಕ್ಕಂಥದ್ದನ್ನ ಹೇಳಿದ್ದೀನಿ. 2, 5, 7, 9 ಮತ್ತು 11ನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಗುರುವಿನ ಬಲ ಹೆಚ್ಚಾಗಿರುತ್ತೆ. ಸೊ ಗುರುವು ನಾರ್ಮಲಿ ಗುರುವಿನ ಕಾರಕತ್ವ ಅಂತಂದ್ರೆ ಗುರುವು ಧನಕಾರಕ, ಅದೇ ರೀತಿ ಸಂತಾನಕಾರಕ, ಇವೆರಡನ್ನೂ ಕರುಣಿಸ್ತಕ್ಕಂಥದ್ದು ಗುರುವೇ. ಸೊ ಹಾಗಾಗಿ ಗುರುಬಲ ಇಂಪಾರ್ಟೆಂಟು. ಅದೇ ರೀತಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ನಾವು ಸಕ್ಸಸ್ನ ಪಡ್ಕೋಬೇಕಾದ್ರೂ ಕೂಡ ಗುರುವಿನ ಬಲ ಅಥವಾ ಗುರುವಿನ ಗೋಚಾರದ ಫಲ ಅಥವಾ ಗುರುವಿನ ಆ ಸಮಯದಲ್ಲಿ ನಿಮ್ಗಿರ್ತಕ್ಕಂಥ ರಾಶಿ ಚಕ್ರ ಅಥವಾ ಲಗ್ನ ಚಕ್ರ, ನಿಮ್ಮ ದಶಾಭುಕ್ತಿಗಳಲ್ಲಿ ಗುರುವಿನ ಸಂಚಾರ ಏನಿದೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಗುರುವು ನಾರ್ಮಲಿ ಒಂದು ಶುಭ ಗ್ರಹ. ಸೊ ಹಾಗಾಗಿ ಗುರುವಿಗೆ ಹೆಚ್ಚಿನ ಪ್ರಾಶಸ್ತ್ಯ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುತ್ತೆ. ಸೊ ಅದೇ ರೀತಿ ಗುರುವಿನ ಪರಿಹಾರಗಳು ಹೆಚ್ಚಾಗಿ ಏನಂದ್ರೆ, ಗುರುಬಲ ಏನಾದ್ರು ನಮ್ಗೆ ಈ ಮನೆಗಳಲ್ಲಿ ಇಲ್ಲ, ಗುರುವನ್ನ ನಾವು ಹೋಲಿಸ್ಕೋಬೇಕಂದ್ರೆ ಏನ್ ಪರಿಹಾರ ಕ್ರಮಗಳನ್ನ ತಗೊಳ್ಬೇಕಂತಂದ್ರೆ, ಗುರುಗಳನ್ನ ಹೆಚ್ಚಾಗಿ ಗುರುವಿನ ದೇವಸ್ಥಾನಕ್ಕೆ ಒಂದು ಸಾಯಿಬಾಬಾ ಆಗ್ಬೋದು ಅಥವಾ ಗುರುರಾಯರ ರಾಘವೇಂದ್ರ ಸ್ವಾಮಿ ಮಠ ಆಗ್ಬೋದು, ಈ ಮಠಗಳಲ್ಲಿ ಹೋಗಿ
ಗುರುವಾರದ ದಿನ ಕಡಲೆಕಾಳನ್ನು ನೈವೇದ್ಯ ಮಾಡಿ ಅಲ್ಲಿರೋ ಭಕ್ತಾದಿಗಳಿಗೆ ನೀವು ಪ್ರಸಾದವಾಗಿ ನೀಡ್ತಕ್ಕಂಥದ್ದು, ಅಥವಾ ಅದಾಗಿಲ್ಲ ಅಂದರೆ ಒಂದು ಕಡಲೆಕಾಳನ್ನ ಅಲ್ಲಿಯ ಪುರೋಹಿತರಿಗೆ ಯಾರಿಗಾರು ದಾನವಾಗಿ ನೀಡ್ತಕ್ಕಂಥದ್ದು ಕೂಡ ಗುರುವಿನ ಶಕ್ತಿಯನ್ನು ಹೆಚ್ಚಿಸುತ್ತೆ. ಅದೇ ರೀತಿ ಗುರುವಾರದ ಹೊತ್ತು ಉಪವಾಸ ಮಾಡ್ತಕ್ಕಂಥದ್ದು ಅಥವಾ ಒಂದು ಹೊತ್ತು ಊಟ ಬಿಡ್ತಕ್ಕಂಥದ್ದು, ಇದು ಕೂಡ ಗುರುವಿನ ಕೃಪೆಗೆ ಪಾತ್ರರಾಗ್ಬೋದು. ಗುರು ಅಷ್ಟೋತ್ತರ ಶತನಾಮಾವಳಿ ಅಂತೇಳಿ ಸಿಗ್ತದೆ. ಸೊ ಅದನ್ನು ಹೇಳಕ್ಕಂಥವ್ರು ಹೇಳ್ಬೋದು, ಅಥವಾ ಕೇಳಿಸ್ತಕ್ಕಂಥವ್ರು ಕೇಳ್ಕೊಳ್ಳೋವಂಥವ್ರು ಕೇಳ್ಕೊಬೋದು. ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳು ಕೂಡ ಇದೆ. ಸೊ ಇದನ್ನು ಗುರು ಅಷ್ಟೋತ್ತರ ಶತನಾಮಾವಳಿ ಕೂಡ ಪಠಿಸ್ಬೋದು. ಸೊ ಕುಲಗುರು ಅಥವಾ ಕುಲ ಪುರೋಹಿತರಿಗೆ ಸತ್ಕರಿಸ್ತಕ್ಕಂಥದ್ದು. ಸೊ ನಿಮ್ಮ ಊರುಗಳಲ್ಲಿ ನಿಮಗೆ ಫ್ಯಾಮಿಲಿಗಳಲ್ಲಿ ಇರ್ತಕ್ಕಂಥ ಕುಲ ಪುರೋಹಿತರಿಗೆ ಸತ್ಕಾರ ಮಾಡಿ ಅವ್ರಿಗೆ ಸಾಕಷ್ಟು ನಿಮ್ಮ ಕೈಲಾದಷ್ಟು ಒಂದು ದಾನವನ್ನು ನೀಡ್ತಕ್ಕಂಥದ್ದು ಅಥವಾ ಅವರಿಗೆ ಸಂತೃಪ್ತಿ ಪಡಿಸ್ತಕ್ಕಂಥದ್ದು ಕೂಡ ಗುರುವಿನ ಬಲ ಹೆಚ್ಚಾಗಲಿಕ್ಕೆ ಆಗುತ್ತೆ. ಅದೇ ರೀತಿ ನಿಮ್ಮ ಗುರು ಹಿರಿಯರು, ನಿಮ್ಮ ಶಾಲಾ ಶಿಕ್ಷಕರು ಅಥವಾ ಗುರು ಹಿರಿಯರಿಗೂ ಕೂಡ ಒಂದು ಗೌರವದಿಂದ ನಡ್ಕೊಳ್ತಕ್ಕಂಥದ್ದು ಕೂಡ ಗುರುವಿನ ಬಲಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತೆ. ಸೊ ಹೀಗಾಗಿ ಇದಿಷ್ಟು ಕೂಡ ಗುರುವಿನ ಗೋಚಾರ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಪ್ರತಿಯೊಂದು ರಾಶಿ ಫಲಗಳು, ಪ್ರಸ್ತುತ ಗುರು ಸಂಚಾರದಿಂದ ಯಾವ ರಾಶಿಯಲ್ಲಿ, ಗೋಚಾರದಿಂದ ಯಾವ ರಾಶಿಯಲ್ಲಿ ಇರೋರ್ತಕ್ಕಂಥವ್ರಿಗೆ ಗುರುಫಲ ಹೇಗಿದೆ, ಅದರಿಂದ ಪರಿಣಾಮಗಳೇನು, ಯಾವುದು ಪ್ಲಸ್ ಅಥವಾ ಯಾವುದು ಮೈನಸ್ ಅನ್ನೋ ಅದನ್ನು ಇಂಡಿವಿಜುವಲ್ ಆಗಿ ರಾಶಿಗಳ ಮೇಲೆ ನಾವು ವಿಶ್ಲೇಷಣೆ ಮಾಡೋಣ. ಇದಿಷ್ಟು ಕೂಡ ಈ ಗುರುಬಲದ ಈ 2026 ಜೂನ್ನ ಗುರು ಗೋಚಾರದ ಒಂದು ಇನ್ಸೈಟ್. ಇನ್ ಡೀಟೇಲ್ ಆಗಿ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ನಾವು ತಿಳ್ಕೊಳ್ಳೋಣ. ನಮಸ್ಕಾರ.